ಇಲ್ಲಿ ಯಾವೆಲ್ಲ ಸಮಸ್ಯೆಗಳು ಇಲ್ಲಿ ಹೆಚ್ಚಿಗೆ ಹಿಂದೆ ಸರ್ಕಾರ 1 ಲಕ್ಷ ಮನೆ ಕೊಡ್ತೀವಿ ಅಂತೇಳಿ 1 ಲಕ್ಷ ರೂಪಾಯಿ ದುಡ್ಡು ಕಟ್ಸ್ಕೊಂಡು ಅದನ್ನ ಯಾರಿಗೂ ಮನೆ ತಲುಪಿಲ್ಲ. ಬಿಡಿಎಯಿಂದ ಕೆಲವರಿಗೆಲ್ಲ ಖಾತಾ ಆಲ್ಟರ್ನೇಟ್ ಸೈಟ್ ಬಗ್ಗೆ ಅವ್ರಿಗೆ ಇನ್ನೂ ನ್ಯಾಯ ಒದಗಿಸ್ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ನಾನು ಈಗಾಗಲೇ ನಮ್ಮ ಹೌಸಿಂಗ್ ಮಿನಿಸ್ಟರ್ ಹೇಳಿದ್ದಾರೆ, ಮೊನ್ನೆ ಕ್ಯಾಬಿನೆಟ್ ಅಲ್ಲೂ ಪ್ರಸ್ತಾವನೆ ಮಾಡಿದ್ದಾರೆ, ಅವ್ರಿಗೆ ಸ್ವಲ್ಪ ಹಣ ಬಿಡುಗಡೆ ಮಾಡಿದ್ದೀವಿ ಸರ್ಕಾರ. ಅದನ್ನು ಆದಷ್ಟು ಜಲ್ದಿ ಈ ಏನು 1 ಲಕ್ಷದ ಮನೆ ಕಮಿಟ್ಮೆಂಟ್ ಇದೆ, ಕೆಲವರೆಲ್ಲ ಕಟ್ಟಿಲ್ಲ, ಅವ್ರಿಗೆಲ್ಲ ಎಕ್ಸಂಪ್ಷನ್ ಕೇಳ್ತಾ ಇದ್ದಾರೆ, ಟೈಮ್ ಕೇಳ್ತಾ ಇದ್ದಾರೆ. ಅದು ಅವರ ಹೌಸಿಂಗ್ ಡಿಪಾರ್ಟ್ಮೆಂಟ್ ತೀರ್ಮಾನ ಮಾಡ್ತಾರೆ. ನಾವು ಏನು ನಮ್ಗೇನು ಇಲ್ಲಿ ಜನ ಗೃಹಲಕ್ಷ್ಮಿಗೆ, ಕಾರ್ಡ್ಗೆ, ಪೆನ್ಷನ್ಗೆ ಮತ್ತು BDA ಆಲ್ಟರ್ನೇಟಿವ್ ಸೈಟ್ಗೆ ಏನು ಕೇಳಿದ್ದಾರೆ ಅದಕ್ಕೆಲ್ಲ ಇಲ್ಲೇ ಆಫೀಸರ್ಸ್ಗೆಲ್ಲ ಅದಕ್ಕೆ ಏನೇನು ಬೇಕೋ ಅದಕ್ಕೆ ಹೇಳ್ತಾ ಇದ್ವಿ. ಮೇಜರ್ ಒಂದು ಟ್ಯಾಕ್ಸ್ ವಿಚಾರ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಈ ಟ್ಯಾಕ್ಸು ಹಿಂದೆ 2020 BJP ಗೌರ್ಮೆಂಟ್ ಇದ್ದಾಗ ಈ ರೀತಿ ಆರ್ಡರ್ನ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಅದಕ್ಕೆ ಅಮೆಂಡ್ಮೆಂಟ್ ತಂದು ನಮ್ಮ ನಾಗರಿಕರಿಗೆ ನಾನೆಲ್ಲರಿಗೂ ಕೇಳ್ತಾ ಇದ್ದೀನಿ, ಯಾರು ಗಾಬರಿ ಮಾಡ್ಕೊಳ್ಳೋದು ಬೇಡ. ಕೆಲವು ಸಣ್ಣ ಸೈಟ್ ಅವ್ರಿಗೆಲ್ಲ ಸ್ವಲ್ಪ ಎಕ್ಸಂಪ್ಷನ್ ಕೊಡ್ತೀವಿ, ಅವ್ರಿಗೆ ಜಾಸ್ತಿ ಪೆನಾಲ್ಟಿ ಇಲ್ಲದೆ ಎಕ್ಸಂಪ್ಷನ್ ಕೊಡ್ತೀವಿ. ನಮ್ಮ ಶಾಸಕರು ದಿನೇಶ್ ಅವರು, ನಮ್ಮ ಜಮೀರ್ ಅವರು, ರಾಮಲಿಂಗಾರೆಡ್ಡಿ ಅವರು, ನಮ್ಮ ಸುರೇಶ್ ಅವರು, ರಿಜ್ವಾನ್ ಅವರೆಲ್ಲ ನನ್ನ ಗಮನ ಸೆಳೆದಿದ್ದಾರೆ. ಇವತ್ತು ಬೆಳಗ್ಗೆ ಅಶ್ವಥ್ ನಾರಾಯಣ ಅವರು ಕೂಡ ಇಲ್ಲಿ ಗಮನ ಸೆಳೆದಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಟ್ಯಾಕ್ಸ್ನ ಯಾವ ರೀತಿ ಸಹಾಯ ಮಾಡ್ಬೋದು ಅಂತೇಳಿ, ಯಾಕೆಂದರೆ ಕಾನೂನೇ ಮಾಡಿಬಿಟ್ಟಿದ್ದಾರೆ BJP ಗೌರ್ಮೆಂಟು. ನಾವು ಅದನ್ನು ಅಮೆಂಡ್ಮೆಂಟ್ ಮಾಡಬೇಕು. ಅದೊಂದು ಬಹುಶಃ ನಾಳಿದ್ರಲ್ಲಿ ನಿಮಗೆ ಯಾವ ರೀತಿ ಏನು ಯೋಚನೆ ಮಾಡಿದ್ದೀವಿ ಸರ್ಕಾರ, ಯಾವ ರೀತಿ ಎಷ್ಟು ಕಡಿಮೆ ಮಾಡ್ಬೋದು, ಏನು ಅಮೆಂಡ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತೀನಿ. ಇಲ್ಲೇ ನಾನು ನಿಮ್ಮ ಮುಖಾಂತರ ನಮ್ಮ ಆಫೀಸರ್ಸ್ಗೆ ಯಾರಿಗೂ ಹ್ಯಾರಾಸ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಸರ್ಕಾರ ಒಂದು ಅಮೆಂಡ್ಮೆಂಟ್ ಬರ್ತದೆ, ಯಾರೇನೇನು ಕಟ್ತಾರೆ ಅದಕ್ಕೆಲ್ಲ ಕಟ್ಟಿಸ್ಕೊಳ್ಳಿ. ಅಕಸ್ಮಾತ್ ಎಕ್ಸ್ಟ್ರಾ ಕಟ್ಟಿತ್ತು ಅಂತಂದರೆ ಬೇಕಾದ್ರೆ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುವಂಥ ಕೆಲಸ ಮಾಡಬೇಕು. ಆದರೆ ನಾಗರಿಕರು ಕೂಡ ಟ್ಯಾಕ್ಸನ್ನು ಎಷ್ಟು ಬಿಲ್ಡಿಂಗ್ ಇಟ್ಕೊಂಡಿರ್ತಾರೆ, ಎಷ್ಟು ಕಟ್ಟಿರ್ತಾರೆ ಅಷ್ಟು ಕಟ್ಟಲೇಬೇಕಾಗ್ತದೆ. ನಾನು ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಕೆಲವು ಇದೆ, ಎಲ್ಲ ದೇಶದ ಎಲ್ಲ ಪಾಲಿಸಿಗಳು ನೋಡಿದ್ದೀವಿ. ಎಲ್ಲ ಇಲ್ಲಿಗಲ್ ಹೋರ್ಡಿಂಗ್ ಎಲ್ಲ ನಿಲ್ಲಿಸಬೇಕು. ನಮ್ಮ ಪಾರ್ಟಿಯವರು ಇರಲಿ, ಯಾವುದೇ ಪಾರ್ಟಿ ಇರಲಿ, ಎಲ್ಲರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ದೀವಿ. ಅವ್ರ ಪಾರ್ಟಿ ಅವ್ರ ಡ್ಯೂಟಿ, ಅವ್ರ ಗ್ಯಾರಂಟಿ, ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಅವ್ರ ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ. ಅವ್ರೇನು ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರ ಡ್ಯೂಟಿ ಅವ್ರದ್ದು, ನಮ್ಮ ಡ್ಯೂಟಿ ನಮ್ಮದು. ಈಗ 14ನೇ ವಿಧಾನಸಭಾ ಕ್ಷೇತ್ರ ಸುತ್ತಿದ್ರಿ, ಒಂದಿಷ್ಟು ಕೇಸ್ಗಳು ಅಂದರೆ ನಿಮಗೆ ಮಾಹಿತಿ ಸಮಸ್ಯೆಗಳು ಬಂದಿದ್ದು, ಒಂದಿಷ್ಟು ಅಧಿಕಾರಿಗಳನ್ನು ಕೂಡ ಅಮಾನತು ಮಾಡಬೇಕು ಅಂತ ಹೇಳಿದ್ರಿ. ಆ ಥರ ಯಾವ ರೀತಿ ಅಧಿಕಾರಿಗಳನ್ನ ಅಮಾನತು ಮಾಡಿದ್ರೆ? ಪಟ್ಟಿ ರಿಲೀಸ್ ಮಾಡ್ತೀನಿ, ಎಲ್ಲ ಮುಗಿದ ಮೇಲೆ ಪಟ್ಟಿ ರಿಲೀಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.